ಎಂದ ಮಾತನು ಕೇಳ್ದ ಖುಷಿ ಗಜ ಎಂದ ಮನದಲ್ಲಿ ಕಲಿಗ ಜನಪನಿಂಕೀಗ ಚತ್ತ ತಗುದಲೆ ಕ್ಷಣದೋಳಕವ ಒಪ್ಪದಿದ್ದರೆ ವನಿತೆಯಾಗಿರೋ ಮೊದಲೇ ಎಂದ ಮಾತನು ಕೇಳು ಖುಷಿ ಗಜ ನಮ್ಮ ಸಂಕಲ್ಪ ಅದರ ಪರಿಣಾಮವಾಗಿ ನೀವೇವರು ಹುಟ್ಟಿಕೊಂಡವು. ಸರಿ, ಹೆಸರು ಏನು ಅಂತ ಕೇಳೋದು? ನಮ್ಮ ಹೆಸರು ಖಂಡಿತವಾಗಿ ಬೇಕು. ಸುಲಭದಲ್ಲಿ ಏನು? ಅನಾಮಿಕೆ. ಇಬ್ಬರಿಗೆ ಒಂದೇ ಹೆಸರು ಅನಾಮಿಕೆ ಮುಗೀತಲ್ಲ. ಅದರಲ್ಲೆಲ್ಲ ದೊಡ್ಡ ಪ್ರಶ್ನೆ ಅಲ್ಲ. ಆದ್ರೆ ಯಾಕಾಗಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದೆ? ಯಾಕೆ? ಇಲ್ಲಿ ಬನ್ನಿ. ಏನು ಇದು ವಿಶ್ವಾಮಿತ್ರ ಮಹರ್ಷಿಯ ತಪೋವನ. ಸಿದ್ಧಾಶ್ರಮದ ಪರಿಸರವನ್ನು ನೀವೆಲ್ಲರೂ ಕಾಣುತ್ತಾ ಇದ್ದೀರಿ, ನೋಡ್ತಾ ಇದ್ದೇವೆ. ಹಾಗಿರುವಾಗ ಈ ಕಾಲಕ್ಕೆ ಅಯೋಧ್ಯೆಯ ಅಧಿಕಾರಿಯಾದ ಹರಿಶ್ಚಂದ್ರ ಇತ್ತ ಕಡೆಗೆ ಬಂದವನಿದ್ದಾನೆ. ನಮ್ಮ ತಪೋವನವನ್ನು ಪ್ರವೇಶ ಮಾಡಿ ಆಗಿದ್ದಾನೆ, ತಂಗಿದ್ದಾನೆ. ಅಲ್ಲಿಗೆ ಹೋಗಬೇಕು ನೀವು. ನಾವ ಹೋಗಿ ಅವನ ಬಳಿ ಸಾರಿ ಗಾನವು ಅಲ್ಲ ತಾಳದಿಂದಲೂ ನೃತ್ಯದಿಂದಲೂ ಅಂತೂ ಅವನ ಮನಸ್ಸನ್ನು ಗೆಲ್ಲಬೇಕು. ನಿಮ್ಮ ವನಪು, ನಿಮ್ಮ ವಯ್ಯಾರ, ನಿಮ್ಮ ನೃತ್ಯಕ್ಕೆ ಅವ ತಲೆ ಬಾಗಬೇಕು, ಮೆಚ್ಚಬೇಕು. ಅವನಾಗಿಯೇ ನಿಮ್ಮನ್ನು ಬಳಿಗೆ ಕರೆಸಿ ಏನು ಬೇಕು ಅಂತ ಕೇಳುವ ಹಾಗೆ ಮಾಡಬೇಕು. ಹೌದಾ? ಇಷ್ಟು ಮಾಡ್ಬೇಕಾ? ಇಷ್ಟು ಮಾಡಬೇಕು. ಅಯ್ಯೋ ದೇವರೇ, ನೀವು ಹೇಳುದು ಹೆಚ್ಚ, ನಾವು ಮಾಡುದು ಹೆಚ್ಚ. ನೀವೇನ್ ಹೇಳಿದ್ದೀರಿ? ನಾಟ್ಯ ಮಾಡ್ಬೇಕು, ಹಾಡು ಹೇಳ್ಬೇಕು, ನಮ್ಮ ಆಕರ್ಷಣೆ ಎಂಬುದು ಅವರತ್ತ ಸೆಳೆಯಬೇಕು, ಅವನ ಮನಸ್ಸನ್ನು ಗೆಲ್ಲಬೇಕು. ನೀವೊಂದು ಆಶೀರ್ವಾದ ಮಾಡಿ ಕಳಿಸದುಂಟಲ್ಲ, ನೀವ್ ಏನ್ ಹೇಳ್ತೀರಿ ಹಾಗೇ ಮಾಡಿ ಬರ್ತೇವೆ. ಆಶೀರ್ವಾದ ಉಂಟು, ಆದ್ರೆ ಇನ್ನೊಂದು ಮಾತು. ಏನು? ಬಹುಮಾನವಾಗಿ ಅವ ಕೊಡುವುದಕ್ಕೆ ಮುಂದೆ ಬಂದಾಗ, ಗೆದ್ದಾಗ, ನೀವು ಅವನ ಮನಸ್ಸನ್ನು ಗೆದ್ದಾಗ ನೀವು ಏನು ಕೇಳಬೇಕು ಅಂತೇಳಿ ಪೂರ್ವ ತಯಾರಿ ಬೇಕು. ಅದು ನಮಗೆ ಹೆಣ್ಣು ಮಕ್ಕಳಿಗೆ ಆಭರಣ, ಬಟ್ಟೆ, ಊಟ, ಮತ್ತೆ ಸರ ಇದುವೇ. ಇದಕ್ಕೇನು ದರಿದ್ರ ಇಲ್ಲ, ನಾನು ಒದಗಿಸಿಕೊಟ್ಟೆ. ಅದಲ್ಲ ನಮಗೆ ಬೇಕಾದ್ದು. ನಮಗೆ ಬೇಕಾದ್ದು ಅಲ್ಲ, ನೀನು ಕೇಳಬೇಕಾದ್ದು ಒಂದು ಅವನ ನೆತ್ತಿಯ ಮೇಲಿರುವ ಸತ್ತಿಗೆ ಆ ಛತ್ರವನ್ನೇ ಕೇಳಬೇಕು. ಒಂದು ಪ್ರಶ್ನೆ ಮೂಡ್ತಾ ಉಂಟು. ಯಾವುದು? ಮೆಚ್ಚಿದಾಗ ಏನು ಬೇಕೆಂಬುದಾಗಿ ಆತ ಕೇಳ್ತಾನೆ, ನಾವು ಅದನ್ನೇ ಕೇಳಬೇಕೆಂಬುದಾಗಿ ಹೇಳ್ತಾ ಇದ್ದೀರಿ. ಒಂದು ವೇಳೆ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ್ದಾರೆ, ಇನ್ನೊಂದು ದಾರಿ ಉಂಟು. ಯಾವುದು? ನಮ್ಮೀರುವರನ್ನು ನೀನೇ ಮದುವೆ. ಪ್ರಶ್ನೆ ಮೂಡ್ತಾ ಉಂಟು. ಇಷ್ಟು ಚಂದದ ಹೆಣ್ಣು ಮಕ್ಕಳನ್ನು ಅವು ಮದುವೆ ಆಗುದಾ? ಹೌದು. ಹೌದಾ? ಆಯ್ತು, ಮದುವೆ ಆಗುವ ಹಾಗೆ ಮಾಡಬೇಕು. ಆಗಬೇಕಾ? ಅವ ಏನು ಹೇಳ್ತಾನೆ ಅಂತ ಗೊತ್ತಾಗುತ್ತದಲ್ಲ. ಅಂತೂ ಇಂತೂ
ಅವನ ಮನವೊಲಿಸಿ ಹೇಗಾದ್ರೂ ಮಾಡಿ ಅವನ ನಾಲಿಗೆಯಿಂದ ಸುಳ್ಳು ಬರುವ ಹಾಗೆ ಮಾಡ್ತೀರಿ. ನೀವು ಸೃಷ್ಟಿಯಾದ್ದಕ್ಕೆ ಸಾಕು. ನಾವು ಯಾರು? ನಿಮ್ಮ ಮಕ್ಕಳು, ಅನಾಮಿಕೆ. ನಿಮ್ಮಿಂದ ಸೃಷ್ಟಿ ಹೊಂದಿದವರು. ನೀವೇನು ಆಲೋಚನೆ ಮಾಡಿದ್ದೀರಿ? ನಿಮ್ಮ ಧ್ಯೇಯ, ನಿಮ್ಮ ಉದ್ದೇಶ ಏನುಂಟು ಹಾಗೆ ಮಾಡಿಕೊಂಡು ಛತ್ರವನ್ನು ಹಿಡಿಕೊಂಡು ಬರ್ತೇವೆ ನಾವು. ಆ ಚಂದವನ್ನು ಕಾಣಬೇಕು. ಸರಿ ಮಕ್ಕಳೇ, ಎರಡೂ ಕಾಲಿಗೆ ನಮಸ್ಕಾರ. ಎರಡು ಕಾಲಿಗೆ ಅಂದ್ರೆ ಅಂದ್ರೆ ಇಬ್ಬರು ಸೇರಿ ಒಂದೊಂದು ಕಾಲಿಗೆ. ಒಂದು ಕಾಲು ಅಂತೇಳಿ ಬೇಡ, ನನಗೆ ಇರುವುದೇ ಎರಡು ಕಾಲು. ಆಯ್ತಾ? ಈ ಪಾದಗಳಿಗೆ ನೀವು ನಮಸ್ಕರಿಸಿ. ಒಳ್ಳೆ ಆಶೀರ್ವಾದ ಮಾಡಬೇಕಾದ್ರೆ ಹೋಗಿ ಬನ್ನಿ, ಹೋಗಿ ಬನ್ನಿ, ನನ್ನ ಆಶೆ ಈಡೇರಿ. ಹೇಗೆ? ಅನಾಮಿಕೆ. ಹೌದು, ನಾನು ಹೇಳಿದ್ದು ಖಂಡಿತ ಇದು ಮದ್ದಾಗಿ ಹೋಗುವಾಗ ಮರ್ತು ಬಿಡುವುದು. ಇಲ್ಲವಲ್ಲ, ನಾವು ಮರೀಲಿಕ್ಕಿಲ್ಲ. ಒಂದು ಅದು ಯಾವುದು ವ್ಯಕ್ತಿಯ ಮೇಲಿರುವುದು. ಇಲ್ಲದೆ ಇದ್ರೆ ಇದು ಒಂದೇ ಮಾತು, ಒಂದೇ ಛತ್ರ ಕೊಡ್ಬೇಕು, ಇಲ್ಲೊಂದು ಕರಿಮಣಿ ಮಾಲೀಕ ಆಗಬೇಕು. ಹಾಗಿದ್ರೆ ತಡ ಮಾಡುವುದಲ್ಲ. ಆಗಮನ ಆಯ್ತಲ್ಲ, ಮೇಘಕ್ಕೆ ರೂಪ ಬಂದ ಹಾಗೆ ಬ್ರಹ್ಮದೇವರು ನೀಲಮಣಿಯಿಂದಲೇ ಸೃಷ್ಟಿ ಮಾಡಿದ್ದು ಹೇಗೆ? ಏನು ಕಾಲ ಬಂಜಿಗೆ ಆಚೀಚೆ ಹೋಗ್ತಾ ಇದ್ದಾರೆ? ಏನೋ ಉದ್ದೇಶ ಹೊಂದಿ ಬಂದದ್ದು ಅಂತ ಗೊತ್ತಾಯ್ತು. ಹೌದೌದು, ಹೋಗಿ ಕೇಳು, ಕೇಳಿ ಯಾರು ಏನು ಬೇಕು. ನಮಸ್ಕಾರ. ಏನಾಯ್ತು? ಇರ್ಬೇಕಚ್ಚಿದ? ಸ್ವಲ್ಪ ಅಪಾಯ ಉಂಟಾ ಅಂತ. ದೂರ ನಿಲ್ಬೇಕು, ನಡುವೆ ಅಂತರ ಇರಲಿ, ಇಲ್ಲವಾದರೆ ಅಪಘಾತ. ಜಾಗ್ರತೆ ಮಾಡಿಕೊಳ್ತೇವೆ. ಆತರ ಬರಬೇಡಿ. ನಿಮ್ಮಿಂದ ನಮಗ, ನಮ್ಮಿಂದ ನಿಮಗ. ಅಲ್ಲ, ನಿಮ್ಮಿಂದ ನಮಗೆ ಅಪಾಯ. ಯಾಕೆಂದ್ರೆ ನಿಮ್ಮ ವರ್ಗವನ್ನು ಕಾಣುವಾಗ ಸ್ವಲ್ಪ ದೂರ ನಿಲ್ಲುವ ಹಾಗೆ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಜಾಗ್ರತೆ ಮಾಡಿಕೊಳ್ತೇವೆ. ಅಂದ್ರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವೆಲ್ಲ ಹೆಣ್ಮಕ್ಳು. ಏನು ನಾನು ನಿಮ್ಮನ್ನು ತೃತೀಯ ವರ್ಗಕ್ಕೆ ಸೇರಿದವರು ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಅದಲ್ಲ, ನಿಮ್ಮನ್ನು ನೋಡುವಾಗಲೇ ಹೆಣ್ಣು ಮಕ್ಕಳಾಗೆ ಕಾಣ್ತೀರಿ. ಹಾಗೆಲ್ಲ ಕೇಳಿದು. ಮತ್ತೆ? ನೀವು ಯಾರು, ವಿಷಯ ಎಂತದ್ದು, ಹೆಸರೇನು, ಹಾಗೆ ನಾನು ಕೇಳುವುದಕ್ಕೆ ಬಂದದ್ದು. ಓ ಹಾಗೆ. ಹೌದು. ನಾವು ಹ. ಕಲಾವಿದರು. ಹ? ನಿಮ್ಮಲ್ಲಿ ತುಂಬಾ ಕಲೆ ಉಂಟಾ? ಯಾವ ಕಲೆ? ಅಲ್ಲ, ಬೇರೆ ಬೇರೆ ಕಲೆ ಉಂಟಾ ನಿಮ್ಮಲ್ಲಿ? ಹೌದು. ಯಾವುದೆಲ್ಲ? ನಾವು ಹ. ಹಾಡು ಹೇಳ್ತೇವೆ, ಓಹೋ, ನಾಟ್ಯ ಮಾಡ್ತೇವೆ, ಚಿತ್ರ ಬಿಡ್ತೇವೆ, ಓಹೋ, ಮಾತಾಡ್ತೇವೆ. ಓಹೋ. ಎಲ್ಲ ಬೇರೆ ಬೇರೆ ಕಲೆ ಉಂಟ ಮಾತ್ರ. ಅಂದ್ರೆ ನೀವು ಕಲಾವಿದರು. ಆದ್ರೆ ಏನ್ ಗೊತ್ತುಂಟ, ನಿಮ್ಮ- ನಮಗೆ ಅವಕಾಶ ಸಿಗದೆ ಹ್ಮ್. ಹೀಗೆ ತಿರ್ಗಾಡ್ತಾ ಬಂದದ್ದು ನಾವು. ವಿಷಯ ಹೌದು. ಕೆಲವು ಕಡೆಯಲ್ಲಿ ಹ. ಒಳ್ಳೆ ಉತ್ತಮ ಕಲಾವಿದರು ಇದ್ದಾರೆ, ಹ. ಅವರಿಗೆ ಸರಿಯಾದಂತ ವೇದಿಕೆ ಸಿಕ್ಕಿರುವುದಿಲ್ಲ. ಅಲ್ಲ. ವೇದಿಕೆ ಸಿಕ್ಕಿದ್ರೆ ಹ. ಆ ಹೆಸರು ಗಳಿಸಿದವರ ಸುದ್ದಿ ಇರುವುದಿಲ್ಲ. ಅಲ್ವಾ? ಹೌದು. ಇದು ಏನು ಗೊತ್ತುಂಟ, ಹ. ನಾವು ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಇಲ್ಲಿಯ ದೊರೆ ಹ. ಕಾಡಿಗೆ ಬಂದಿದ್ದಾರೆ ಎನ್ನುವಂತ ವಿಚಾರ ನಾವು ತಿಳಿದೆವು. ಹೌದೇ? ಹಾಗಾದರೆ ಹ್ಮ್. ಅವರ ಎದುರು ನಾವು ಸಿಕ್ಕಿದರೆ, ಹ್ಮ್. ನಮಗೆ ಅವಕಾಶ ದೊರಕಿದರೆ, ಹ್ಮ್. ನಮ್ಮ ಕಲಾ ನೈಪುಣ್ಯವನ್ನು ತೋರಿದರೆ ಹ್ಮ್. ನಮಗೇನಾದ್ರೂ ಸಿಗಬಹುದೇ? ಚಿಂತೆ ಮಾಡಬೇಡಿ. ಹ. ನಮ್ಮ ಯಜಮಾನರು ಮಹಾ ಕಲಾ ಪೋಷಕರು. ಹೌದಾ? ಹೌದು. ಅವರು ಇದಕ್ಕೆ ಖಂಡಿತ ಅವಕಾಶ ಕೊಡ್ತಾರೆ. ಆದ್ರೆ ಅವರಲ್ಲಿ ನಾನು ಅಪ್ಪಣೆ ಪಡೆದು ಬರ್ತೇನೆ. ಸರಿ. ಆ ಬಳಿಕ ನಿಮಗೆ ಅವಕಾಶ. ಹಾಗಿದ್ರೆ ಹೀಗೆ ಮಾಡುವ, ಏನು? ನಿಮ್ಮ ಯಜಮಾನರ ಎದುರು ಹ್ಮ್. ನಮ್ಮ ಕಲಾ ಪ್ರತಿಭೆಯನ್ನು ತೋರಿಸ್ತೇವೆ, ಹ. ಆಮೇಲೆ ಹ್ಮ್. ನಿಮ್ಮ ಮನೆಗೆ ಬರ್ತೇವೆ. ಈ ಕಲಾವಿದರಿಗೆ ಅವಕಾಶ ಕೊಡಬಾರದು ಅಂತ ಹೇಳುದು ಇದಕ್ಕೆ. ಕಲಾ ಪ್ರದರ್ಶನ ಕೊಡ್ತೇವೆ, ತೋರಿಸ್ತೇವೆ, ಆಮೇಲೆ ನಿಮ್ಮ ಮನೆಗೆ ಬರ್ತೇವೆ. ಯಾಕೆ? ಯಾಕೆ? ನಿಮ್ಮ ಮನೇಲಿ ಒಂದು ಉಚಿತ ಸೇವೆ ಮಾಡ್ತೇವೆ ಅಂತ. ಓ, ಇಲ್ಲಿ ಮಾಡಿದಕ್ಕೆ ಹಾಗೆ. ಹಾಗೆ ಬೇರೆ ಇದೆಲ್ಲ ಇಲ್ಲಲ್ಲ. ಒಂದು ಅವಕಾಶ. ಇಲ್ಲ, ಹೌದು. ದೂರ ಒಳ್ಳೆ ಚಂದ ಇದ್ದಾನೆ ಅಂದ್ರೆ. ವಾ, ಚಂದ ಇಲ್ವಲ್ಲ, ಒಳ್ಳೆ ಚಂದ ಮಾತಾಡ್ತೀವಿ. ಮಾತಾಡ್ತಿದ್ದ. ಪ್ರಭು ಬಂದವರನ್ನು ಮಾತಾಡಿಸಿದೆ. ಅವರು ಕಲಾವಿದರಂತೆ. ಕಲಾವಿದರು ಅಂತ ಹೇಳುದು ಆರದಲ್ಲ, ಕಲಾವಿದೆಯರು, ವಿಧವೆಯರು, ಕಲಾವಿಧವೆಯರು.
ಕಲಾವಿದೆಯರು. ವಿಧೆಯರು. ವಿಧವೆ ಅಂದ್ರೆ ವಿಧವೆ ಅಲ್ಲ, ಗಂಡಾದ್ರೆ ಕಲಾವಿದರು. ಹಾ. ಅವರು ನಾಟ್ಯ ಸೇವೆ, ಹಾ. ನಾಟ್ಯದಲ್ಲಿ ಬಹಳ ಪಾರಂಗತರಾಗಿದ್ದಾರಂತೆ, ಆಹಾ. ತುಂಬಾ ಕಲ್ತಿದ್ದಾರಂತೆ. ಅಲ್ಲ, ಈಗ ನಾಟ್ಯ ಮಾಡುದು ನಮಗೆ ಗಾಯನ ಬೇಕಲ್ಲ. ಗಾಯನ ಅವರೇ ಹಾಡ್ತಾರಂತೆ, ಅವರೇ ಕುಣಿತಾರಂತೆ. ಏಕಕಾಲದಲ್ಲಿ ವಿಷಯ ಹೌದು ಬುದ್ಧಿ. ಹಾ. ಕೆಲವರಿಗೆ ಹಾಡುವುದಕ್ಕೆ ಗೊತ್ತಿರ್ತದೆ, ಹಾ. ಕುಣಿಲಿಕ್ಕೆ ಗೊತ್ತಿರುವುದಿಲ್ಲ. ಕೆಲವರಿಗೆ ಕುಣಿಲಿಕ್ಕೆ ಗೊತ್ತಿರ್ತದೆ, ಹಾಡುವುದಕ್ಕೆ ಗೊತ್ತಿಲ್ಲ. ಹಾಡುಗಾರರಿಗೆ ಬಡಿಲಿಕ್ಕೂ ಗೊತ್ತಿರ್ಬೇಕು, ಕುಣಿಯುವುದಕ್ಕೂ ಗೊತ್ತಿರ್ಬೇಕು, ಮಾತಿನ ಅನುಭವ ಇರಬೇಕು. ಆಗ ಹಿಮ್ಮೇಳ ಗಟ್ಟಿ ಇರ್ತಾರೆ. ಅದಕ್ಕೊಂದು ರುಚಿ ಬೇರೆ. ರುಚಿ ಬೇರೆ. ಆಹಾ, ಹಾಗೆ ಇವರು ಎಲ್ಲ ಒಂದು ಕರಗತ ಮಾಡಿದ್ದಾರೆ. ಇವರು ಏಕಕಾಲದಲ್ಲಿ ಗಾಯನ ಮಾಡ್ತಾರೆ, ನರ್ತನ ಮಾಡ್ತಾರೆ. ಅಂದ್ರೆ ನಮಗೆಲ್ಲ ನೋಡಿ ಹಿಮ್ಮೇಳ ಬೇರೆ ಬೇಕಾಗ್ತದೆ. ಅದೆಲ್ಲ ಬೇಡ, ಹೌದು, ಇವರೇ ಮಾಡ್ತಾರೆ. ತುಂಬಾ ಜನವನ್ನು ಮಾಡುವಂತ ಸಂಬಳ ಉಳಿತಾಯ ಆಗ್ತದೆ ಇಂಥವರಿದ್ರೆ. ಹಾಗಾದ್ರೆ ಒಳ್ಳೇದಾಯ್ತು, ಒಂದು ಕಲಾ ಕಾರ್ಯಕ್ರಮ. ಹೌದು, ಮನಸ್ಸಿಗೆ ಒಂದು ಬೇಸರ ಇತ್ತು, ಹೌದು, ಅದು ದೂರ ಮಾಡ್ಲಿಕ್ಕೂ ಆಯ್ತು. ಅವರಿಗೆ ನೀವು ಇಲ್ಲಿಗೆ ಬಂದಿದ್ದೀರಿ ಎಂಬ ವಿಷಯವು ಗೊತ್ತಾಗಿದೆ. ಆಹಾ. ದೊರೆಗಳ ಸಮ್ಮುಖದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಎಂಬುದಾಗಿ ಅವರು ಕೇಳಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಜಾಣೆಯರು ಅಂತ ಆಯ್ತು. ಜಾಣೆ ಆದೀತು. ಹಾಗಿದ್ರೆ ಅವರ ಕಾರ್ಯಕ್ರಮ ಪ್ರಾರಂಭವಾಗಲಿ ಅವಕಾಶ ಕೊಟ್ಟಿದ್ದೇನೆ. ನೋಡಿ, ನಿಮ್ಮ ಪುಣ್ಯ ದೂರ ನಿಮಗೆ ಅದೇ ಇದು ಅವಕಾಶ ಕೊಟ್ಟರೆ ಸಲಗೆಯಲ್ಲಿ ಮೈ ಮೇಲೆ ಬೀಳುವುದು. ನಡುವೆ ಅಂತರ ದೊರೆಗಳು ಮನಸ್ಸು ಮಾಡಿ ಅವಕಾಶವನ್ನು ಒದಗಿಸಿದ್ದಾರೆ. ನಿಮ್ಮ ಏನು ಪ್ರತಿಭೆಗಳು ಇದೆಯೋ ಅದು ಎಲ್ಲವನ್ನು ಇಲ್ಲಿ ತೋರಿಸಬೇಕು. ದೊರೆಗಳು ಮನಸ್ಸು ಮಾಡಿದ್ರ? ದೊರೆಗಳು ಮನಸ್ಸು ಮಾಡಿದ್ದಾರೆ. ಹತ್ರ ಹೋಗಬೇಡ, ದೂರದಲ್ಲಿ. ಎಂತದ್ದು ಮನಸ್ಸು ಮಾಡಿದ್ರೆ ಅವಕಾಶ ಕೊಡುವುದಕ್ಕೆ ಹಾಗೆ ಹೇಳು. ಮತ್ತೆ ಬೇರೆ ಯಾವುದಕ್ಕೆ ಇದು ಬೇಕಾ? ಹಾಗೆ ಹೇಳು, ಹಾಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕುಣಿಯುವುದಕ್ಕೆ ಮಾತ್ರ. ಮತ್ತೆ ಹತ್ರ ಬರಬೇಡಿ, ನಾನು ಇಲ್ಲೇ ಇರ್ತೇನೆ. ನಮಸ್ಕಾರ ಮಾಡುವುದು ಅಲ್ಲಿ ದೂರದಲ್ಲಿ, ಅಲ್ಲಿ ಕಾಣ್ತದೆ ಅದು ದೂರದಲ್ಲಿ, ಗೊತ್ತಾಯ್ತಲ್ಲ? ಅವಕಾಶ ಕೊಟ್ಟಿದ್ದೇನೆ, ನೀವು ಎಲ್ಲಿರ್ಬೇಕಲ್ಲಿ ಪ್ರಾರಂಭಿಸಿ. ಅಭಿನಯವ ತೋರಿದೀಗೆ ಮೊದಲ ಅಭಿನಯ ಮಾಡುವ. ಎದೆವ ನಾಟ್ಯವನಾಡುತ್ತಿದ್ದರೋ ಬೀಜಜ ಸಂಭವ ಸೃಷ್ಟಿಯೊಳಗದಿ ಚಿತ್ರ ತರವೆನಿದೀಗೆ ನಾಟ್ಯ ಆಡಿದರೋ ಆಡಿದರಾಡಿದರೋ ಬಾಲಯರಾಡಿದರಾಡಿದರೋ ಬಾಲಯ ಆಡಿದರಾಡಿದರೋ ಆಡಿದರೋ 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 ಆಡಿದರಾಡಿದರೋ ಬಾಲಯರ್ ಆಡಿದರಾಡಿದರೋ ಬಾಲಯರಾಡಿದರ್ ಆಡಿದರೋ ಆಡಿದರೋ ಸರಿಗಮ ಪದ ನಿಜಂದ ಸರಿಗಮ ಪದ ನಿಜಂದ ಸರಿಯಾಗಿ ಶರೀರದ ಪಾಪವೆಂದು ಸರಿಯಾಗಿ ಶರೀರದ ಪಾಪವೆಂದು ತಿರಿನ ತಿರಿನ ಬೆಂದು ಸ್ತ್ರೀಯರು ತರಿಗಿಟ ತರಿಗೆಂದು ಸ್ತ್ರೀಯರು ತರಿಗಿಟ ತರಿಯುವುದು ಆಡಿದರು ಜನ ಜನ ಜನವೆಂದ ಕಡಗ ಗೆಜ್ಜೆ ಕಿಣಿ ಕಿಣಿ ಕಿಣಿಯದು ಕಡಗ ಗೆಜ್ಜೆ ಕಿಣಿ ಕಿಣಿ ಕಿಣಿಯದು ಕಣಗ
ಉಲ್ಲಾಸ ಪರಮ ಸಂತೋಷವಾಯಿತು, ಆನಂದವಾಯಿತು. ಬಹಳ ಸಂತೋಷ ಆಯ್ತು. ಮನಸ್ಸಿಗೆ ಬಂದಂತ ನಾವೆಲ್ಲವೂ ದೂರ. ಈ ನೃತ್ಯ ಕಾರ್ಯಕ್ರಮ ಗಾಯನ ಕೇಳಿ ನಿಜವಾಗಿ ಮೆಚ್ಚಲೇಬೇಕು. ಏನು ಉದ್ದೇಶದಿಂದ ಬರ್ತಾರೆ? ಹೌದಪ್ಪ, ಏನಾದ್ರೂ ಪಡೆಯಬೇಕೆಂಬಂತ ಉದ್ದೇಶ ಖಂಡಿತವಾಗಿ ಇರಲೇಬೇಕು. ಅಂದ್ರೆ ನಾವೇ ಕಾರ್ಯಕ್ರಮ ಕೊಡ್ತೇನೆ ಅಂತ ಹೇಳ್ಬೇಕು ಅಂತಾದ್ರೆ ಹೌದೌದು. ಆದ ಕಾರಣ ನಮಗೆ ಸಂತೋಷವಾಗಿದೆ. ಏನಾದ್ರೂ ಪಾರಿತೋಷಕ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ದೇನೆ. ಹೌದೇ? ನಾನಾಗಿ ಕೊಡುವುದಕ್ಕಿಂತ ಅವರ ಬಯಕೆ ಏನು ಅದಷ್ಟೇ, ಅದನ್ನು ಈಡೇರಿಸುವುದು ಒಳ್ಳೆಯದು. ಹಾಗಾಗಿ ಹೋಗಿ ಹೇಳು, ಮಹಾರಾಜಗೆ ಸಂತೋಷವಾಗಿದೆ, ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ನಗಡಬೇಡಿ, ಸ್ವಲ್ಪ ವಿಶ್ರಾಂತಿ ಪಡಿ. ವಿಶ್ರಾಂತಿ ಅಂದ್ರೆ ನಮ್ದು ನಾಟ್ಯ ಮಾತಾಡಿ ಹತ್ರ ಬರಬೇಡಿ, ದೂರ ನಿಲ್ಲಿ. ನಡುವೆ ಅಂತ ಕಾರ್ಯಕ್ರಮ ಹೇಗಾಯ್ತು? ಅದೇ ಹೇಳುವುದಕ್ಕೆ ಬಂದದ್ದು. ಸತ್ಯ ಹೇಳ್ತೇನೆ, ಸುಳ್ಳು ಹೇಳಿದ್ರು ನೀವು? ಇಲ್ಲ ಅಲ್ಲ, ಸತ್ಯ ಹೇಳುದು. ದೇವರಾಯ ಇಂಥ ನಾಟ್ಯ ಕಾರ್ಯಕ್ರಮವನ್ನು ಇಷ್ಟರವರೆಗೆ ನಾನು ನೋಡಿದ್ದೆ. ಹಾಗೆ ಹೇಳಿದ್ರೆ ಎರಡೂ ಆಗುತ್ತದೆ. ಅಲ್ಲ, ಈಗ ಇಷ್ಟು ಕಳಪೆ ಮಟ್ಟದು ನೋಡ್ಲಿಲ್ಲ ಅಂತಲೂ ಆಗುತ್ತದೆ. ಒಳ್ಳೇದಾಗ್ತಲ್ಲ. ನನಗೆ ಗೊತ್ತಾಯ್ತು, ನಾನು ಕುಣಿತ ನಿಮ್ಮನ್ನೇ ನೋಡಿದ್ದು ಅಂತ. ನಿನಗೆ ನನ್ನ ಮೇಲೆ ಮನಸ್ಸಾದ್ದದ? ಮನಸ್ಸಾದದ್ದಲ್ಲ, ಮತ್ತೆ ನೀವು ಕಲೆಯಲ್ಲಿ ಲೀನರಾದ್ರು ನೋಡಿ. ಹೌದೌದು. ಮತ್ತೆ ನಾನು ಸ್ವಲ್ಪ ಮೃದಂಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೇನೆ. ಬಾರಿಸುವವರು ಅದು ನನ್ನದು ಸೇರ್ತದಂತ ನೋಡಿದ್ದು. ರಾಗ ಒಳ್ಳೆ ಹಿಡಿ. ನಮ್ಮ ಜೊತೆಗೆ ಬರ್ತೀರಾ? ನಮ್ಮ ಜೊತೆಗೆ ಏನು ನಿಮ್ಮನ್ನು ಕುಡಿಸ್ಲಿಕ್ಕ? ಮೃದಂಗ ಬಾರಿ. ಅದ ನಮ್ಮಲ್ಲಿ ಜನ ಇದ್ದಾರೆ. ನಿಮ್ಮ ನಾಟ್ಯ ಕೌಶಲ್ಯವನ್ನು ನೋಡಿದಂತ ನಮ್ಮ ಯಜಮಾನರು ಸಂತೋಷಗೊಂಡು ನಿಮಗೆ ಏನು ಬೇಕು ಅವರು ಕೇಳಿಕೊಳ್ಳಿ, ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕಲಾವಿದರು ಇದ್ದದನ್ನೆಲ್ಲ ಕೇಳಬೇಡಿ, ಆಯ್ತಾ? ಬೇಕಾದದ್ದು ಮಾತ್ರ ನಮಗೇನ್ ಬೇಕು ಅದನ್ನೇ ಬೇಕು, ಅದನ್ನೇ ಕೇಳಿ, ಬೇರೆ ಏನು ಕೇಳಬೇಡಿ. ಮತ್ತೆ ಕೇಳುವುದಕ್ಕೆ ವರ್ಷ ಪೂರ್ತಿ ಬರಬೇಡಿ. ಮನೆಗೆ ಹೋಗಿ ಅಲ್ಲಿ ಇದ್ದದೆಲ್ಲ ಕೇಳ್ತಾರೆ. ಅಲ್ಲ, ಕೆಲವರ ಅಭ್ಯಾಸವೇ. ಒಂದು ಅವಕಾಶ ಕೊಟ್ಟರೆ ಸಾಕು. ಓ, ಇದು ನನ್ನ ಮನೆಯಲ್ಲಿ ಇಲ್ಲ, ಇದು ನನ್ನ ಮನೆಗೊಂದು ಬೇಕಿಲ್ಲ. ಮತ್ತೊಂದು ಇದು ನಿಮಗೆ ಬೇಡ ಅಂತ ಕಾಣ್ತದೆ, ಹಾಗೆ ಅಲ್ಲಿ ಇಟ್ಟದ್ದು. ಬೇಡದಿರು ನಾನು ಮನೆಗೆ ಕೊಂಡು ಹೋಗುತ್ತೇನೆ. ಇದು ನನ್ನ ಹೆಂಡತಿಗೆ ಒಂದು ಈ ಸೀರೆ ಅಂತ, ಈ ಬಣ್ಣದ ಸೀರೆ ಅಂತೇಳಿ ಇದು ಬೇಡ ಅವರಿಗೆ. ಇಂಥದ್ದು ಇದ್ದದ ಪಾಪ ಕೊಡುವವನ ಮನೆಯೆಲ್ಲ ಖಾಲಿ, ಅವರ ಮನೆ ತುಂಬುವುದಲ್ಲಿ. ಹಾಗಿದ್ರೆ ಹೀಗೆ ಮಾಡುವ, ಹೇಗೆ? ವರ್ಷ ಪೂರ್ತಿ ಕೇಳುವುದಿಲ್ಲ, ಕೊಡುವಾಗ ವರ್ಷ ಪೂರ್ತಿ ಆಗುವಷ್ಟು ಕೊಟ್ಟರು ಒಳ್ಳೇದಂತ. ಅದನ್ನೇ ನಾನು ಆಲೋಚನೆ ಮಾಡಿದೆ. ವರ್ಷ ಪೂರ್ತಿ ಒಮ್ಮೆಗೆ ಕೇಳ್ತೀರಾ ಅಂತ ನೀವು. ನಿಮ್ಮ ಮನಸ್ಸಿಗೆ ಏನು ಬೇಕು ಅದನ್ನು ಕೇಳಿ ದೊರೆಗಳು ಅನುಗ್ರಹಿಸ್ತಾರೆ. ಹಾಗೆ ಮಾಡುವ. ಅಲ್ಲ, ಹಾಗೆಲ್ಲ ಹೀಗೆ ಮಾಡಿ. ಇಲ್ಲಿ ಹತ್ರ ಮಹಾರಾಜರೇ, ಶಿರವನ್ನು ಬಾಗಿಸಿ ಕರವನ್ನು ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ಶುಭಮಸ್ತು. ಇದು ನಮ್ಮ ಭಾಗ್ಯ. ನಿಮ್ಮ ಸಮ್ಮುಖದಲ್ಲಿ ಒಂದು ನಾಟ್ಯ ಸೇವೆಯನ್ನು ಮಾಡಬೇಕಂತಿದ್ರೆ, ಒಂದು ಗಾನ ಸೇವೆಯನ್ನು ಮಾಡಬೇಕಂತಿದ್ರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಿಮಗೆ ಸಾವಿರ ಸಾವಿರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ನಮ್ಮ ಕಲಾ ಸೇವೆಯನ್ನು ಮೆಚ್ಚಿದಂತಹ ನೀವು ಏನು ಬೇಕೆಂಬುದಾಗಿ, ಕಲಾ ಸೇವೆ ಅಲ್ವಾ, ಕಲಾ ಸೇವೆಯನ್ನು ಮೆಚ್ಚಿದಂತಹ ನೀವು ಏನು ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ತಾ ಇದ್ದೀರಿ. ಮತ್ತೆ ನಾವು ಅಲ್ಲ, ನೀವೆಂತ ವಿಷಯ ಇನ್ನೂ ಬರಲಿಲ್ಲ. ಮತ್ತೆ ಏನು ನೀವೇ ಇಲ್ಲಿ ಸಮಯ ತೆಗಿತೀರಾ? ಕೇಳ್ಬೇಕಲ್ಲ, ನಾವು ಕೇಳ್ತೇವೆ. ನಾವು ಕೇಳಿದ್ದನ್ನು ಇಲ್ಲ ಅಂತ ಹೇಳಬಾರ್ದು. ಯಾರಾದ್ರೂ ಮೋಸ ಮಾಡಿದ್ದಾರೆ? ನಿಮಗೆ ಯಾರಾದ್ರೂ ಈ ಮೊದಲು ಮೋಸ ಮಾಡಿದ್ದಾರಾ? ಕೆಲವೊಮ್ಮೆ ಕಾರ್ಯಕ್ರಮ ಆದ್ರೆ ಉಳಿದವರ ವಿಷಯ ಬೇಡ. ನಮ್ಮ ಯಜಮಾನರ ಬಗ್ಗೆ ಹಾಗೆ ಆಲೋಚನೆ ಮಾಡಬಾರ್ದು, ಮೋಸ ಮಾಡಬಾರ್ದು. ಅವರು ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡುದೇ. ನಿನಗೆ ಬೇಕಾದದ್ದನ್ನು ಕೇಳು. ಹೌದು, ಬೇಕಾದ ಕೇಳ್ತೀನಿ. ಬೇಕಾದ್ದೆ. ಹಾಗಾದ್ರೆ ನಾವೆಲ್ಲ ಹೆಣ್ಣು ಮಕ್ಕಳು. ಇದು ಪುನಃ ಪ್ರತ್ಯೇಕ ಹೇಳ್ಬೇಕು. ಹೆಣ್ಣು ಮಕ್ಕಳು ಅಂತ ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳಂತಹ ನಮಗೆ ಈ ಪ್ರಾಯದಲ್ಲಿ ಏನಾಗಬೇಕು ಹೇಳು? ಅಯ್ಯೋ ಗ್ರಾಚಾರವಾದ ನೀನು ಇಲ್ಲಿ ಬನ್ನಿ. ಹೆಣ್ಣು ಮಕ್ಕಳಾದ ನಿಮಗೆ ಹಾಕಿಕೊಳ್ಳುವುದಕ್ಕೆ ವಸ್ತ್ರ, ಆ ಬಳಿಕ ಆಭರಣ, ನಟ್ಟು ಮೂಗಿಗೆ ನಟ್ಟು, ಕಿವಿಗೆ ಕಿವಿ ಓಲೆ, ಆ ಬಳಿಕ ಬಟ್ಟೆ, ಆಭರಣ, ಇಂಥದ್ದು ಗೆಜ್ಜೆ, ಕಿವಿಗೆ. ಹಳ್ಳಿಯಲ್ಲಿದ್ರು ತೀರ್ಥಬೇಕು. ಹೌದು, ತೀರ್ಥ ತಿಂಡಿ. ಮತ್ತೆ ಹೊತ್ತೊತ್ತಿಗೆ ಹಸಿವೆಗೆ ಊಟ ಬೇಕು. ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ಮಲಗುವುದಕ್ಕೆಂದು ಹಾಸಿಗೆ ಬೇಕು. ಇಷ್ಟೆಲ್ಲ ಬೇಕಾಗ್ತದೆ. ಮೈಗೆ ಬಟ್ಟೆ ಬೇಕು, ಮಲಗುವುದಕ್ಕೆ ಜಾಗ ಬೇಕು, ಉಡುವುದಕ್ಕೆ ವಸ್ತ್ರ ಬೇಕು. ಇದು ಗಂಡಿಗೂ ಬೇಕು, ಹೆಣ್ಣಿಗೂ ಬೇಕು. ಹೌದು, ಹಾಗಂತ ಹೇಳಿ ಅದು ಹಾಗಲ್ಲ. ಮತ್ತೆ ಹೇಗೆ? ಬೇಕಾದದ್ದೇ ಬೇಕಲ್ಲ. ಅಲ್ಲ, ಬೇಕಾದೇ ಬೇಕು ಅಂತ ಹೇಳಿದ್ರೆ ನನಗೆ ಹೆಣ್ಣಿಗೆ ಬೇಕು ಏನು ಬೇಕು ಅಂತ ನನಗೆ ಹೇಳಲಿಕ್ಕೆ ಆಗ್ತದೆ. ಮಾತು ಕೇಳುವುದಾ? ಏನು? ಬಡವನಾದವನು
ಬಡವ ದರಿದ್ರನಾಗಿರ್ತಾನೆ ಅಂತಹ ಬಡವನಿಗೆ ಆನೆ ಸಿಕ್ಕಿದರೆ ಏನು ಪ್ರಯೋಜನ ಉಂಟು? ಅಯ್ಯೋ ಹೋಗ್ರಿ ಆಚಾರವೇ, ಬಡವ ದರಿದ್ರ ಅವನಿಗೆ ಊಟಕ್ಕೆ ಗತಿ ಇಲ್ಲ, ಮತ್ತೆ ಅವನಿಗೆ ಆನೆ ಕೊಟ್ಟು ಏನು ಪ್ರಯೋಜನ ಅಲ್ವಾ? ಹೌದೌದು. ಬಾಯಾರಿಕೆಯಿಂದ ಬಸವಳಿತ ಒಬ್ಬ ವ್ಯಕ್ತಿಗೆ ತುಪ್ಪ ಸಿಕ್ಕಿದರೆ ಪ್ರಯೋಜನ ಉಂಟಾ? ಅವನು ಅಲ್ಲಿ ಉಪವಾಸ ಬಿದ್ದು ಸಾಯ್ಬೇಕು, ಅವನು ನೀರು ವಯಸ್ಸುದಲ್ವಾ? ಹೌದು. ರೋಗದಿಂದ ಬಳಲುತ್ತಿದ್ದಂತಹ ಒಬ್ಬ ವ್ಯಕ್ತಿಗೆ ರಂಬೆ ಸುಖ ಕೊಡ್ತೀನಿ ನಿಮಗೆ ಬಂದ್ರೆ ಏನಾಗ್ತದೆ ಹೇಳು? ಚಾಪೆಯಿಂದ ಎದ್ದು ನಿಲ್ಲುವುದಕ್ಕೆ ಆಗುದಿಲ್ಲ, ರಂಬೆ ಸಿಕ್ಕಿದ್ರೆ ಅಂತ. ಮರಣಶಯ್ಯದಲ್ಲಿರುವವರಿಗೆ ರಂಭೆ ಯಾಕೆ? ಅಲ್ವಾ? ಹೌದು. ಪ್ರಾಯ ಆಯ್ತು, ಸಾಯುವ ಕಾಲ ಬಂತು, ಹೌದು. ಒಡವೆ ಆಳುವಂತಹ ಒಂದು ಸ್ಥಾನ ಸಿಕ್ಕಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವನಿಂದ ಆಳುವುದಕ್ಕೆ ಸಾಧ್ಯ ಆಗುತ್ತದ? ಆಗುದಿಲ್ಲ. ಒಳ್ಳೆ ಮಾತಾಡ್ತಾಳೆ. ಎಲ್ಲಿಯಾದ್ರೂ ಆ ರೋಗ ಪೀಡಿತನ ತಲೆಗೆ ಕಿರೀಟ ಆಗಿದ್ರೆ ಆವಾಗ್ಲೇ ಅವನ ಪ್ರಾಣ ಹೋಗುದಿಲ್ಲ ಅಲ್ವಾ? ಹಾಗಂತ ಹೇಳಿ ನಾವಿಷ್ಟೆಲ್ಲ ಕೇಳುವುದಕ್ಕೆ ಬಲವಾದ ಕಾರಣ ಉಂಟು. ಅದೇ ಬಲವಾದ, ಇದೆಲ್ಲ ಆಗುದಿಲ್ಲ. ಹಾಗಾದ್ರೆ ನೀನ್ ಹೇಳ್ತೀಯ ಅವರಿಗೆ ಎಂತದೆಲ್ಲ ಬೇಕು ಅಂತ? ನೋಡು, ದಟ್ಟ ದರಿದ್ರನಾದವನಿಗೆ ಬೇಕಾದದ್ದು ಧನ. ವಿಷಯ ಹೌದು, ಅವ ಬದುಕಬೇಕು. ಹೌದು ಹೌದು. ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಲ್ವಾ? ಶ್ರೀಮಂತನಾಗಬೇಕು, ಆಸೆ ಇರ್ತದೆ. ಬಾಯಾರಿದವನಿಗೆ ನೀರು ಬೇಕು. ಬಾಯಾರಿಗೆ ಅಲ್ಲಪ್ಪ, ಬಾಯಾರಿದವನಿಗೆ ನೀರು ಬೇಕು. ತುಪ್ಪ ಕೊಟ್ಟರೆ ಪ್ರಯೋಜನ ಇಲ್ಲ ಅಲ್ವಾ? ಹೌದು. ಕಡಲಿನಲ್ಲಿ ಹೋಗುವವನಿಗೆ ತೆಪ್ಪವನ್ನೇ ಕೊಡಬೇಕು ವಿನಃ ಮತ್ತೆ ನೀರಿನ ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಅದೇ ಆಶ್ರಯ. ರೋಗಿಷ್ಠನಿಗೆ ಅಮೃತವೇ ಬೇಕಾಗ್ತದೆ. ಹಾಗಾಗಿ ಕುಡಿಯೋದ್ರ ಒಳ್ಳೆ ಮಾತಾಡೋದಕ್ಕೂ ಕಲ್ಸಿದಾಳೆ ಅವಳು. ಹಾಗಾಗಿ ನೋಡಿ ಎಂತದ್ದು ಬಿಸಿಲಿದು. ಅಯ್ಯೋ, ಈ ವರ್ಷದ ಒಂದು ಬಿಸಿಲು ಅಂತ ಹೇಳಿದ್ರೆ ಅಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ. ಹೌದು ಹೌದು. ನಾವು ನಾಟ್ಯ ಮಾಡುವರಲ್ಲ, ಬೆವರ್ತ ಉಂಟು. ಅಲ್ಲ, ಮನುಷ್ಯನಾದವನಿಗೆ ಬೆವರಲ್ಲೇ ಬೇಕು. ಹೌದು. ಇಲ್ಲದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂತ ಲೆಕ್ಕ. ಅದು ಹೌದು, ನಮಗೆ ಆಯಾಸ ಆಗುತ್ತದೆ. ಬೆವರಲಿಲ್ಲ ಅಂತಂದ್ರೆ ಜೀವ ಇಲ್ಲ ಅಂತ. ಹೌದು. ನಿಮಗೆ ಆಯಾಸ ಆಗದೆ ಈಗ ಕುಣಿತಿದ್ದೀರಲ್ಲ. ಹೌದು, ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಇಂತಹ ಕಲಾ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಸಿಲಿನಲ್ಲಿ ದುಡಿಯುವಂತಹ ನಮಗೆ ಸರಿಯಾಗಿ ತಂಪು ಬೇಕು ಅಲ್ವಾ? ಈ ಹೊತ್ತಿನಲ್ಲಿ ತಂಪು ಬೇಕು. ಅವಳು ನೆಂಪಿನ ಸುದ್ದಿ ಮಾಡಿದ್ದು ಅಲ್ಲಿ. ತಂಪು ಬೇಕು ನೋಡಲ್ಲಿ. ಎಂತದ್ದು? ಬೆಳೆದ ನಂತರ ಒಂದು ದೊಡ್ಡ ಮರ ಕಾಣಿಸ್ತಾ ಉಂಟು. ಮರ ಅಗಾಲವಾಗಿ ರೆಂಬೆ ಬಿಟ್ಟಿದೆ, ಸಪ್ಪು ಉಂಟು. ಆ ಮರದ ಬುಡದಲ್ಲಿ ನೆರಳು ಉಂಟು. ಅಲ್ಲಿಗೆ ಹೋದ್ರೆ ತಂಪಾಗ್ತದೆ. ಹೇಳಿ ಸರಿ, ಆಯಾಸಗೊಳ್ಳುತ್ತಾ ನಾವು ಮರದ ಬುಡಕ್ಕೆ ತಂಪಾಗ್ತದೆ. ಹೌದಪ್ಪ, ನಮಗೆ ಈಗ ಇಲ್ಲಿ ಆಯಾಸ ಆಯ್ತು, ಅಲ್ಲಿ ಹೋಗಿ ನಿಲ್ತೇವೆ, ಅಲ್ಲಿ ನನಗೆ ತಂಪಾಗ್ತದೆ. ನಾವು ಹೋದಲೆಲ್ಲ ಮರ ನಮ್ಮ ಹಿಂದೆ ಬರ್ತದ? ಇಲ್ಲ. ಓ, ನೀವು ತಿರುಗಾಟದಲ್ಲಿ ಇರುವವರು. ಹೌದು, ತಿರುಗಾಟದಲ್ಲಿರುವಂತಹ ನಮಗೆ ತಿರುಗಾಟಕ್ಕೆ ಬೇಕು. ಅದಕ್ಕೊಂದು ಉಪಾಯ ಮಾಡಬೇಕು. ನೀವು ಹಗಲು ತಿರುಗಾಟ ಮಾಡಬೇಡಿ, ರಾತ್ರಿ ತಿರುಗಾಟ ಮಾಡಿ. ಅಲ್ಲ, ಬಿಸಿಲು ಹಗಲ ರಾತ್ರಿ ತಿರುಗಾಟ ಮಾಡಿ. ರಾತ್ರಿ ತಿರುಗಾಟ ಮಾಡ್ಬೋದಿತ್ತು, ನಾವು ಹೆಣ್ಮಕ್ಳಾದ ಕಾರಣ ನಮ್ ಜಾಗ್ರತೆ ಮಾಡ್ಕೊಳ್ಬೇಕಲ್ಲ. ವಿಷಯ ಆದ್ರೆ ಈ ಆಡಳಿತದಲ್ಲಿ ಏನು ಸಮಸ್ಯೆ ಇಲ್ಲ, ಧಾರಾಳವಾಗಿ ತಿರುಗಬಹುದು ಹೆಣ್ಣು ಮಕ್ಕಳು. ಅದರಲ್ಲಿ ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕೆ? ನಾವು ಚಂದ ಇದ್ದೇವಲ್ಲ. ಬೇರೆ ಯಾರು ಹೇಳಿಲ್ವಾ? ಚಂದ ಇದ್ದಾಗ ನೀವೇ ಹೇಳಿಕೊಳ್ಳೋದ? ಕೆಲವರಿಗೆಲ್ಲ ಹಾಗೊಂದು ತಪ್ಪು ಕಲ್ಪನೆ. ಅಲ್ಲ, ಚಂದ ಇದ್ದೀರಾ? ಹೌದೌದು. ಹಾಗಾಗಿ ಹೌದು, ನಮಗೆ ನಿಮ್ಮ ರೂಪ ಒಂದು ಕಪ್ಪು ಬಿಟ್ರೆ ಉಳಿದರೆ ಬಹಳ ಚಂದ ಇದ್ದೀರಾ. ಕಸ್ತೂರಿ ಕಪ್ಪಲ್ಲವೇ, ಪರಿಮಳ ಕಪ್ಪಲ್ಲವೇ, ಕಪ್ಪಾದ ಲಕ್ಷಣ. ಕಪ್ಪಾದ್ರೆ ಲಕ್ಷಣ ಇದ್ದೀರಿ. ಹಾಗಾಗಿ ನೋಡುದು ಕಾಲು ಸಂಚಾರಿಗಳಂತಹ ನಮಗೆ ಹಿಡಿದುಕೊಂಡು ಹೋಗುವುದಕ್ಕೆ ಕೊಡೆ. ಓ, ಕೊಡೆ ಬೇಕಾ? ಅಷ್ಟಲ್ವಾ? ಇಷ್ಟು ವಿಸ್ತಾರವಾಗಿ ಮಾತಾಡುವ ಅವಶ್ಯಕತೆ ಇರಲಿಲ್ಲ. ನಿನಗೊಂದು 10 ಕೊಡೆ ಕೊಡ್ತೇನೆ. ಎಂತಕ್ಕೆ? 10 ಕೊಡೆ. 10 ಕೊಡೆ ತಿರುಗಾಟಕ್ಕಲ್ವಾ? ಕೊಡೆ ಬಿಸಿಲಿಗಲ್ವಾ? 5 ಮಳೆಗಾಲಕ್ಕೆ, 5 ಬೇಸಿಗೆಗಾಲಕ್ಕೆ. ಅದು ನಿನಗೆ ಯಾವ ಕೊಡೆ ಬೇಕು? ಒಂದು ಮುರಿದ್ರೆ ಮತ್ತೊಂದು ಕೊಡೆ, ಮತ್ತೊಂದು ಮುರಿದ್ರೆ ಮತ್ತೊಂದು ಕೊಡೆ, ಮತ್ತೆ ದೊಡ್ಡ ಕಾಲಿನದ್ದು ಬೇಕೋ ಸಣ್ಣ ಕಾಲಿದು, ಹೀಗೆ ಒತ್ತು ಬಣ್ಣ ಬಣ್ಣದ್ದು. ಅದು ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ್ದು. ಹಾಗೆ ಯಾವ ಕೊಡೆ ಬೇಕು ಅದನ್ನು ಕೇಳಿ ನಿಮಗೆ ವ್ಯವಸ್ಥೆ ಮಾಡುವ. ನಮಗೆ ಬೇಕಾದದ್ದು ಆ ಕೊಡೆಯಲ್ಲ, ಮತ್ತೆ ಮುತ್ತಿನ ಛತ್ರವನು ಕೊಡುನೆ ಎದ್ದೆಯನ ಮಗದನು, ಕೊಡುನೆ ಎದ್ದೆಯನ ಮಗದನು, ಮುತ್ತಿನ ಛತ್ರ
ಕುಲಜ ಬೇರ್ ಮತ್ತೇನ ಬೇಡವೋ ಮಿತ್ರ ಕುಲಜ ಬೇರೆ ಮತ್ತೇನ ಬೇಡವೋ ಇತ್ತರೆ ನೀನದ ಅತ್ತೆಯ ಕಡಲವೋ ಮುತ್ತಿನ ಛತ್ರವನು ಕೊಡುನಿ ಎತ್ತಿಯ ನಮಗದನೋ ಕೊಡುನಿ ಎತ್ತಿಯ ನಮಗದನೋ ಯಾಕಂದ್ರೆ ನಿಮ್ಮ ದೂತ ಒಂದು ಮಾತು ಹೇಳಿದ್ದ, ಒಂದು 10 ಕೊಡೆ ಕೊಡ್ತೇನೆ ಎಂಬುದಾಗಿ. ಆ ಕೊಡೆ ಯಾವಾಗ ಮುರಿದು ಹೋಗ್ತದೆ ಹೇಳಿಕ್ ಸಾಧ್ಯ ಇಲ್ಲ. ಅಲ್ಲ 10 20 ಕೊಡುವಬೇಕು ಅಷ್ಟೇ. ಅಲ್ಲ ನೀವೆಷ್ಟೋ ಕೊಡ್ತೀರಿ, ಆದ್ರೆ ನಮಗೆ ಬೇಕಾದದ್ದೇ ಬೇಕಲ್ಲ. ಹಾಗಿದ್ರೆ ನಿಮಗೆ ಅದು ಅಗತ್ಯ ಇಲ್ವಾ? ಕೊಡೆ ಬೇಡ, ಕೊಡಬೇಕು 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 ಅಂದ್ರೆ ಉದ್ದ ಕಾಲಿಂದ ಬೇಡ, ಇದೆ ಊರಿಕೊಂಡು ಹೋಗುದು. ಯಾವುದಲ್ಲ ಚೀಲದಲ್ಲಿ ಹಾಕಿಕೊಂಡು ಅದಲ್ಲ, ನಮಗೆ ಬೇಕಾದದ್ದು ಯಾವ ಕೊಡೆ ಇದು? ಯಾಕಂದ್ರೆ ನಾವು ಕಲಾವಿದರು. ಯಾವುದೇ ಒಂದು ವಸ್ತುವನ್ನು ಹಿಡಿದುಕೊಂಡು ಹೋಗುವಾಗ ಅಥವಾ ನಾವು ಯಾವುದೇ ಒಂದು ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಕಂಡವರಿಗೆ ನಮ್ಮ ಮೇಲೆ ಗೌರವ ಹುಟ್ಟಿಕೊಳ್ಳಬೇಕು ಅಲ್ವಾ? ಅದನ್ನು ಕಂಡಾಗಲೇ ವ್ಯವಹಾರ ಒಳ್ಳೆದಿದ್ರು ಯಾರು ಗೌರವಿಸ್ತಾರೆ ಅಲ್ವಾ? ಆ ವ್ಯವಹಾರ ಒಳ್ಳೆದಿರಬೇಕಂತಿದ್ರೆ ನಮ್ಮಲ್ಲಿರುವಂತಹ ವಸ್ತು, ನಮ್ಮಲ್ಲಿರುವಂತಹ ವಸನ, ನಮ್ಮಲ್ಲಿರುವಂತಹ ಮಾತು ಎಲ್ಲ ಸರಿಯಾಗಿರ್ಬೇಕು. ಈ ಮಾತು ವಸನ ಗೌರವ ಎಲ್ಲ ಒದಗಿ ಬರಬೇಕಂತಿದ್ರೆ ವಸ್ತು ಹಾಗೆ ಇರಬೇಕು. ಹೌದೌದು. ಹಾಗಾಗಿ ವಸ್ತುವನ್ನು ನೋಡಿ ಗುರುತಿಸ್ತಾರೆ ಇವನ ಯೋಗ್ಯತೆ. ಬಂಗಾರದ ಹಿಡಿಕೆ ಆಗಬೇಕು ಅಂತ ಹೇಳುದೇ ನಗಡೆ. ಅದು ಮಾಡಿ ಕೊಡಬೇಕಿದ್ರೆ ಬಂಗಾರದ ಹಿಡಿಕೆ, ಬಂಗಾರದ ಹಿಡಿಕೆ ಮಾಡಿ, ಆದ್ರೆ ಒತ್ತೋಗ ಮೇಲೆ ಹೋಗ್ಲಿಕ್ಕಿಲ್ಲ ಅದು. ಅಲ್ಲಿ ಹೌದಾ? ಬಂಗಾರ ಅದು ಯಾವ್ದು ಮಾಡುದು ಬೇಡ. ಬೇಡವಾ? ಅದು ಮಾಡಿಸುದು ನಿಮಗೆ ಬಹಳ ಕಷ್ಟ ಆಗ್ತದೆ. ನಾವು ಮಾಡಿಸ್ಲಿಕ್ಕೆ ಹೋದ್ರೆ ಬಹಳ ದಿನಗಳು ಕಳೆದು ಹೋಗ್ತದೆ. ಹೌದು. ಇರುವುದನ್ನೇ ಕೇಳುದಾ? ಇರುವುದನ್ನೇ. ಎಂತ ಚಂದ ಉಂಟಿದು. ಎಲ್ಲಿ ಹೇಳುದು? ಪ್ರಕೃತಿ ಅದು ಬರ್ದ ಹಾಕಿದ್ದು ಚಂದ ಉಂಟು. ಬರ್ದ ಹಾಕಿದ್ದಲ್ಲ, ಮತ್ತೆ ಯಾವುದು? ಮಹಾರಾಜರು ಕುಳಿತಿದ್ದಾರೆ. ಹೌದು, ಚಂದ ಕಾಣ್ತಾ ಇದ್ದಾರೆ. ಮಹಾರಾಜ ಚಂದ ಕಾಣ್ತಾ ಇದ್ದಾರೆ. ಹೌದು. ಹಾಗಾದ್ರೆ ಮಹಾರಾಜರು ಯಾಕೆ ಚಂದ ಕಾಣ್ತಾರೆ? ಯಾಕೆ? ಅವರ ಜೊತೆಲಿರುವಂತಹ ವ್ಯಕ್ತಿ ಇರುವ ಕಾರಣ ಅವರು ಚಂದ ಕಾಣ್ತಾ ಇದ್ದಾರೆ. ನೀನು ಒಬ್ಬನೇ ಅಲ್ಲ, ಮತ್ತೆ ಬಹಳ ಗೌರವಾನ್ವಿತ ವ್ಯಕ್ತಿಗಳು ಇದ್ದಾರೆ. ಹೌದೌದು. ಅವರೆಲ್ಲರನ್ನೂ ಸೇರಿಸಿ ಹೇಳಿದ್ದಾರೆ. ಹಾಗೆಯೇ ಅವರಲ್ಲಿರುವಂತಹ ವಸ್ತು ಯಾವುದು? ಯಾವುದು? ಅವರ ತಲೆ ಮೇಲೆ ಕಿರೀಟ. ಕಿರೀಟ. ಹೌದಪ್ಪ, ಕಿರೀಟದಿಂದ ಮೇಲೆ ಅವರಿಗೆ ಆಯಸಾಗಬಾರದು, ಅವರಿಗೆ ತಂಪು ದೊರಕಬೇಕೆನ್ನುವಂತಹ ಉದ್ದೇಶದಿಂದ ತಲೆ ಮೇಲೆ ಶ್ವೇತ ಛತ್ರ ಕಾಣುವುದಿಲ್ಲ. ಹೌದು. ಹಾಗಾದ್ರೆ ಅದನ್ನೇ ನಮಗೆ ಕೊಟ್ಟುಬಿಡಿ. ಹೇಳಿದವಳು ಕೋಟೆ ಕೇಳಿದ್ದು ಮೇಲಿನ ನಿಮ್ಮ ಶ್ವೇತ ಛತ್ರ, ಅದಕ್ಕೆ ಇನ್ನೊಂದು ಸೇರಿಸು. ಹೌದು. ಕೋಟೆಗೆ ನಿಮಗೆ ನೀವು ಕೇಳಿದಂತದ್ದು ಕೊಡೆ. ಕೋಟೆ ಬುದ್ಧಿ, ನೀವು ಒಂದು ಸೇರಿಸಿ ಕೊಡಿ ಅವರಿಗೆ. ಸರ್ವತ ಕಡೆಗೆ ಗೆಲ್ಲುವುದೇನು ತಡೆಯದೆ ಎಲ್ಲರೂ ನುಡಿ ನುಡಿರೆಂದೇನೆ ಕೊಡಲಿಪ ಗೆಲ್ದರು ಜಡಜಾಂಬಕಿಯರು ಕೊಡೆ ಕೊಡೆ ಕೇಳುದನು. ಹೆಣ್ಣಾದ ಕಾರಣ ಬಿಟ್ಟಿದ್ದೇನೆ. ಇನ್ನು ಹೆಣ್ಣಿಗೆ ಅವ ಹೊಡೆದಂತ ಕತ್ತಲೆ ಕೋಣೆಯಲ್ಲಿ ಇಡುವುದು ಬೇಡದು ಮುಂದಿದ್ದದು. ಯಾವುದು ಕೇಳಬೇಕು ಯಾವುದು ಕೇಳಬಾರದೆಂಬಂತ ಪ್ರಜ್ಞೆ ಇಲ್ಲದವರು ಇವರು. ದಾನ ಗುಣವುಳ್ಳವನಾಗಿ ಕೇಳಿದ್ದು ಕೊಡ್ತೇನೆ ಅಂತ ನಾನು ಹೇಳಿದ್ರೆ ಹೌದು, ಅವರ ವ್ಯಕ್ತಿಗೆ ಮೀರಿ ತಂದು ಕೇಳ್ತಾ ಇದ್ದಾರೆ ಈ ಕಾಲಕ್ಕೆ. ನಿಜ. ನಿರೀಕ್ಷೆಗೂ ಮೀರಿ ವ್ಯವಹಾರ. ಹೌದು ಬುದ್ಧಿ, ಕೂಡೆ ಕೊಟ್ಟೆ ಕೇಳ್ತೀವಿ. ಏನು ಸಾಮಾನ್ಯ ಕೊಡೆ ಅಂತ ಭಾವಿಸಿದ್ದೇನೆ. ಕೇಳು. ಶ್ವೇತ ಛತ್ರವಿದು. ಯಾವಾಗ ಈ ಪ್ರಪಂಚ ಹುಟ್ಟಿದ್ದು ಆವಾಗಲೇ ಸೂರ್ಯ ವಂಶವು ಹುಟ್ಟಿದೆ, ಮನುವಂಶ. ಆ ಮನುವಂಶ ಹುಟ್ಟುವಾಗಲಿದ್ದಂತಹ ಶ್ವೇತ ಛತ್ರ ಇದು. ಪ್ರತಿಯೊಬ್ಬನು ಪೀಠವನ್ನೇರುವಂತಹ ಕಾಲಕ್ಕೆ ವಂದಿಸಿ ಇರುವಂಥದ್ದು. ಅದರಲ್ಲಿ ದೇವರನ್ನು ಕಾಣ್ತಾರೆ ಕೊಡೆಯಲ್ಲಿ. ಅಂತಹ ದಿವ್ಯತೆ ಕೊಡೆಯ ಮೇಲಿದೆ. ಅಷ್ಟು ಗೌರವಿಸುವಂತಹ ಮುತ್ತಿನ ಛತ್ರ. ಅದನ್ನು ಕೇಳ್ತಿಯಲ್ಲ, ಹಿಂದೆ ಮುಂದೆ ನೋಡದೆ ಅದನ್ನು ಕೊಡುವುದಕ್ಕಾಗುವುದಿಲ್ಲ. ಈ ಮೊದಲು ಯಾರಲ್ಲಿತ್ತು? ಯಾರೆಲ್ಲ ಇತ್ತು? ಸೂರ್ಯವಂಶದ ಅರಸರೆಲ್ಲ ಕುಳಿತುಕೊಳ್ಳುವ ಪೀಠಕ್ಕೆ ಸರಿಯಾಗಿ ಛತ್ರ ಇತ್ತು. ಹೌದು. ನನಗಿಂತ ಮೊದಲು ನನ್ನ ಅಪ್ಪನಿಗಿತ್ತು ಕೊಡೆ. ಈ ಕೊಡೆ ಇತ್ತು. ಸತ್ಯವ್ರತ ಮಹಾರಾಜ. ಹೌದು. ಅವರಿಂದ ಮತ್ತೆ ನಿಮಗೆ ಬಂದಿದೆ ಇನ್ನು ನಿಮ್ಮ ಮಗ ರೋಹಿತಾಶ್ವರ. ಹಾಗಾಗಿ ಅವನಿಗೆ ನಾಳೆ ಸಲ್ಲಬೇಕಾದಂತಹ ಈ ಶ್ವೇತ ಛತ್ರವನ್ನು ಕೊಡುವ ಹಾಗಿಲ್ಲ. ಬೇರೆ ಕೇಳಿ. ಕೋಟೆ ಕೋಟೆ ಅಲ್ಲ ಇವ್ರ ಬಗ್ಗೆ
ಕೊಡೆಯನ್ನು ಕೊಡುವುದಿಲ್ಲ ಅಂತ. ಹೌದಾ? ಮತ್ತೆ ಮತ್ತೊಂದು ಕೊಡೆ 2 ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಹಾಗಲ್ಲ, ನಾನು ಇವ್ರ ಬಗ್ಗೆ ಕೇಳಿ ತಿಳಿದಿದ್ದೇನೆ. ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟಿಕೊಂಡವರು ಇವರು. ಇವರು ವಂಶದಲ್ಲಿ ಹಿರಿಯವರು ಏನೆಲ್ಲ ಮಾಡಿದ್ದಾರೆ. ಆ ದದೀಚಿಯೋ ಆ ಶಿಬಿಯೋ ಕೇಳಿದಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇಂಥದ್ದನ್ನೆಲ್ಲ ಕೊಡುವುದಕ್ಕೆ ಆಗುದಿಲ್ಲ, ಕೊಡುವಂತದ್ದನ್ನು ಕೊಡಬಹುದು. ಅವರು ದಾನ ಗುಣದಿಂದ ಕೊಟ್ಟದ್ದು. ಹೌದು, ಇಲ್ಲಿ ದಾನ ಗುಣವಲ್ಲ, ದಾನಲ್ಲ. ನಾನು ಪಾರಿತೋಷಕ ನೀಡುತ್ತಿರುವುದು ನಿಮಗೆ. ಕೇಳಿದ್ದನ್ನು ಕೊಟ್ಟರೆ ಅದು ಹಿರಿತನ ಆಗ್ತದೆ. ನಾವು ಬಯಸ್ತಿದ್ದು ನಮಗೆ ಸಿಕ್ಕಿದ್ರೆ ಅದುವೇ ನಮಗೆ ದೊಡ್ಡದಾಗ್ತದೆ. ಈಗ ಇದು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಇದು ಕೊಡೆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಇದು ಮಾತಾಡಿದ್ರೆ ಮತ್ತೆ ಎಂತದೂ ಸಿಕ್ಲಿಕ್ಕಿಲ್ಲ. ಕೇಳಬೇಕಾದದ್ದನ್ನು ಕೇಳಬೇಕು ಅಂದೆ. ಇಲ್ವಾ 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 ಏನ್ ಮಾಡಿದ್ರು ಈ ಪುಣ್ಯಾತ್ಮ ಕೊಡೆ ಕೊಡುವುದಿಲ್ಲ. ಹಾಗಿದ್ರೆ ಅದು ಹೇಳಿದ್ರಲ್ಲ ಅಪ್ಪ ಇನ್ನೊಂದು ಮಾತು ನಾನು ಹೇಳ್ತೇನೆ ನೀವು